ನಿತ್ಯಂ ಹಿತ ಮಿತ ಆಹಾರ ಸೇವಿ ಸಮೀಕ್ಷಕಾರಿ ವಿಷಯೇಷು ಆಸಕ್ತಃ ಧಾತಾ ಸಮಃ ಸತ್ಯಪರಃ ಆಪ್ತವಾನ್ ಆಪ್ತೋಪಸೇವಿ ತಸ್ಯ ಭವತ್ ಅರೋಗಃ. ಹೀಗಿದ್ದವನಿಗೆ ರೋಗ ಬರೋದಿಲ್ಲ ಅನ್ನಕ್ಕೋಸ್ಕರ ಅವನು ಸತ್ಪುರುಷ, ಸದಾಚಾರ ಅಂತ ಹೇಳ್ತಾರೆ. ಸದಾಚಾರ ಪ್ರವೃತ್ತರು. ಸದಾಚಾರದಕ್ಕೆ ಆಕ್ಷೇಪ ಇಲ್ಲ, ಆದ್ರೆ ಸದಾಚಾರ ಗುಣವನ್ನೇ ಆಗಲಿ, ಎಣ್ಣೆಯನ್ನು, ಹಣತೆಯನ್ನು, ಬತ್ತಿಯನ್ನು ಗುರುತಿಸಿದಾಗ ಇದು ವ್ಯರ್ಥವಾಗಬಾರದು. ಭಗವಂತನ ಸೃಷ್ಟಿ ಅದು. ಎಣ್ಣೆ ಆಗಲಿ, ಬತ್ತಿ ಆಗಲಿ, ಹಣತೆ ಆಗಲಿ ಭಗವಂತನ ಸೃಷ್ಟಿ, ಅದು ವ್ಯರ್ಥವಾಗಬಾರ್ದು. ಅದು ಸದ್ಬಳಕೆ ಮಾಡೋದು ಹೇಗೆ ಅಂತ ಪ್ರಪಂಚಕ್ಕೆ ತೋರಿಸುವವರು ಅನ್ನೋದಕ್ಕಾಗಿ ಅದು ಇಷ್ಟೆಲ್ಲ ಬಿರುದು ಕೊಟ್ಟದ್ದು ನೀವು ಎಕ್ಸ್ಟ್ರಾ. ಗೊತ್ತಾಯ್ತಾರೆ? ಏನ್ ಸುಳ್ಳು ಹೇಳಿದ ದೀಪ ಹಚ್ಚೋದಿಲ್ವಾ? ಇಲ್ಲ, ಸುಳ್ಳು ಹೇಳಿದ ದೀಪ ಹಚ್ಚೋಕೆ ಆಗೋದಿಲ್ಲ ಅಂತ ಏನಿಲ್ಲ, ಆಗತ್ತೆ. ಆದ್ರೆ ಅವ ಸತ್ಯವಂತನಾಗಿದ್ರೆ ದೀಪ ಹಚ್ಚಿದ್ದು ಒಳ್ಳೆ ಬೆಳಕು ಅಂತ ಅರ್ಥ ಅಂತ ಭಾವಿಸಿಕೊಳ್ಳಿ ಅಂತೇಳಿ ಅಲ್ಲಿಗೆ ಆ ಕ್ರಿಯೆ ಮಾತ್ರ ತಗೋಬೇಕು, ಕ್ರಿಯೆ ಮಾತ್ರ ತಗೊಳ್ಬೇಕು. ಅದು ಜ್ಞಾನ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಬೇರೆ ಯಾವ ರೀತಿಯಲ್ಲೂ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಆರೋಪಿಸಿದ್ರೆ ಸಾಧ್ಯವೇ ಇಲ್ಲ. ಇಲ್ಲಿಯವರೆಗೂ ಇವರೆಲ್ಲ ಆರೋಪಿಸಿದಿತ್ತಲ್ಲ, ಯಾವುದು ಅದರದ್ದೇ ಆದಂತಹ ಶಬ್ದೋತ್ಪತ್ತಿ ಪ್ರಕರಣದಲ್ಲಿ ತೆಗೆದುಹಾಕ್ಬಿಡ್ಬೋದು. ಆರ್ಯ ಶಬ್ದ ಇರುವುದು ಇಷ್ಟಕ್ಕೆ ಅದೊಂದು ಜ್ಞಾನ. ಪ್ರಪಂಚದಲ್ಲಿ ದೇವಭುಕ್ತವಾದಂತಹ ವಸ್ತುಗಳು ನಮಗೆ ಪ್ರಾಪ್ತವಾಗಿದೆ. ಆ ಪ್ರಾಪ್ತವಾದ ವಸ್ತುಗಳನ್ನ ನಾವು ಮನುಷ್ಯರು ಹೇಗೆ ಬಳಸಬಹುದು ಎಂದು ತೋರಿಸಿಕೊಡುವಂತಹ ಜ್ಞಾನವೇ ಆರ್ಯ. ಬಿಟ್ರೆ ಮತ್ತೆಂತಲ್ಲ. ಅಲ್ಲಿಗೆ ತೋರಿಸಿ ಕೊಡುವವನು ಇಲ್ಲ, ಅಲ್ಲಿ ಇಲ್ಲ, ಪುಂಸಕಲಿಂಗ ಕೊಡುವವನು ಇಲ್ಲ, ಕೊಡುವವನಿಲ್ಲ. ಅಲ್ಲ, ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ ಕೊಡುವವನೇ ಇಲ್ಲ. ಸ್ತ್ರೀಲಿಂಗ ಪುಲ್ಲಿಂಗ ಪ್ರಶ್ನೆ ಇಲ್ಲ, ಕೊಡುವವನು ಎಂತಿಲ್ಲ, ಅಲ್ಲಿ ಕೊಡುವವನಿಲ್ಲ. ಅಲ್ಲಿದೆ, ಅಲ್ಲಿದೆ, ಅಲ್ಲಿದೆ. ಒಂದು ಜ್ಞಾನವಿದೆ, ಜ್ಞಾನವಿದೆ. ಅದನ್ನ ತಗೊಂಡು ಯಾರು ಬಳಸಬಹುದು. ಆ ಜ್ಞಾನಕ್ಕೆ ಆರ್ಯ ಅಂತ ಹೇಳ್ತಾರೆ. ಅಲ್ಲಿ ಬತ್ತಿ ಸ್ವಭಾವತಃ ಜನ್ಯ ಅಲ್ಲ. ಹೌದು, ಒಂದು ಗಿಡದಲ್ಲಿ ಬೆಳೆದಿರುತ್ತೆ ಹತ್ತಿ, ಅದನ್ನು ತೆಗಿಕ್ ಬರ್ಬೇಕು, ಆ ಹತ್ತಿಯನ್ನು ಬಿಡಿಸು ಗೊತ್ತಿರ್ಬೇಕು, ಬತ್ತಿ ರೂಪದಲ್ಲಿ ನೇಯುವುದಕ್ಕೆ ಗೊತ್ತಿರಬೇಕು. ಕ್ರಿಯಾತ್ಮಕ ಕಾರ್ಯ ಆಯ್ತು, ಯಾವುದೋ ಒಬ್ಬನ ಜ್ಞಾನ. ಅದು ಬತ್ತಿ ಸಿದ್ಧವಾಯ್ತು. ಬತ್ತಿ ಸಿದ್ಧವಾಯ್ತು. ಹಣತೆ ಸ್ವಭಾವಕ ಸಿದ್ಧಿ ಇದೆಯಾ? ಇಲ್ಲ, ಇಲ್ಲ. ಸ್ವಾಭಾವಿಕ ಹಣತೆ ಸಿದ್ಧಿ ಆಗುದಿಲ್ಲ. ಮಣ್ಣನ್ನು ಪಕ್ವ ಮಾಡಿ ಅದನ್ನ ಅರ್ದು ಆ ಮಣ್ಣಿನಿಂದ ಹಣತೆಯನ್ನು ತಯಾರು ಮಾಡಿ ಅದನ್ನ ಎಷ್ಟು ಬೇಕೋ ಅಷ್ಟು ಒಣಗಿಸಿ ನಂತರ ಹೇಗೆ ಬೇಕೋ ಹಾಗೆ ಸುಟ್ಟು ಹದ ಮಾಡಿ ಇಟ್ಟರೆ ಹಣತೆ. ಆ ಜ್ಞಾನ, ಆ ಜ್ಞಾನ ಇದೆ. ಆ ಎರಡು ಜ್ಞಾನಗಳಿದೆ. ಎರಡು ಜ್ಞಾನ ನಿಷ್ಪ್ರಯೋಜಕ, ಎಣ್ಣೆನೂ ಬೇಕು. ಎರಡು ಜ್ಞಾನ ನಿಷ್ಪ್ರಯೋಜಕ. ಹೌದು, ಗೊತ್ತಾಯ್ತಾರ? ನಂತರ ಎರಡು ಜ್ಞಾನ ಏನು ಕೆಲಸ ಮಾಡೋದಿಲ್ಲ. ಅದಕ್ಕೆ ಮಧ್ಯವರ್ತಿಯಾಗಿ ಒಂದು ಎಣ್ಣೆ ಬೇಕು. ಗೊತ್ತಾಯ್ತಾರ? ಬೀಜಗಳನ್ನ ಈಗ ಚಾಲ್ತಿಯಲ್ಲಿ ಭಾಷ್ಯಕಾರರು ಎಣ್ಣೆಯನ್ನು ಮಧ್ಯವರ್ತಿ ಅಂತ ಹೇಳುದಿಲ್ಲ. ಎಣ್ಣೆ ಜ್ವಲಕ, ಇದು ಹಣತೆ ಸಂಗ್ರಾಹಕ, ಬತ್ತಿ ಅಂದ್ರೆ ವರ್ತಿ, ಮಧ್ಯವರ್ತಿ. ಅದಕ್ಕೆ ಬತ್ತಿ ಮಧ್ಯವರ್ತಿ ಅಲ್ಲ, ಎಣ್ಣೆಯ ಮಧ್ಯವರ್ತಿ. ಎಣ್ಣೆಯೇ ವರ್ತಿ, ಬತ್ತಿ ವರ್ತಿ ಅಲ್ಲ. ವರ್ತಿ ಅಂದ್ರೆ ಬತ್ತಿ ಅಂತ ಅರ್ಥ ಅಲ್ಲ. ಅದು ಕೂಡ ದಹನವಾಗುವಂತದ್ದು. ಗೊತ್ತಾಯ್ತಾರ? ಬತ್ತಿ ಸುಟ್ಟು ಹೋಗುತ್ತೆ. ಸರಿ, ಎಣ್ಣೆನೂ ಹೋಗುತ್ತೆ, ಎಣ್ಣೆನೂ ಸುಟ್ಟು ಹೋಗುತ್ತೆ. ಉಳಿಯೋದು ಹಣತೆ ಮಾತ್ರ, ಶಾಶ್ವತ ಹಣತೆ ಮಾತ್ರ. ಆದ್ರೆ ಹಣತೆ ಬರೀ ಹಣತೆ ಏನೂ ಅಲ್ಲ. ಹಾಗಾಗಿ ಇವೆರಡರ ಬತ್ತಿ ಮತ್ತು ಹಣತೆ ಎರಡು ಏನೂ ಅಲ್ಲ ಅಂದ್ರೆ ಒಂದು ತೀರ್ಮಾನ ಆದ್ಮೇಲೆ ಕಡೆ ಹಣತೆ ಉಳಿದಿದ್ದು ಅಂತ ತಕ್ಷಣ ಹೆಚ್ಚಾಗುದಿಲ್ಲ. ಹಾಗಾಗಿ ಎಣ್ಣೆ ಮತ್ತು ಹಣತೆ ಇದ್ದು, ಈಗ ಬತ್ತಿ ಇದ್ದು ಅದಕ್ಕೆ ಎಣ್ಣೆಯನ್ನು ಹಾಕ್ಬೇಕು. ಎಣ್ಣೆ ಎಲ್ಲಿದೆ? ಸಭಾ ಪ್ರಕೃತಿಯಲ್ಲಿ ಎಲ್ಲಿದೆ ಎಣ್ಣೆ? ಕಾಳುಗಳು, ಬೀಜಗಳು, ಅದನ್ನ ತೆಗಿಬೇಕು. ಅಲ್ಲ, ತೆಗಿಬೇಕು ಅನ್ನೋ ಜ್ಞಾನ ಬೇಕು, ಬರ್ದೇ ಬರೋದಿಲ್ಲ. ಹೌದು, ಎಣ್ಣೆ ಎಲ್ಲಿದೆ? ಇಲ್ಲಿ ಇಲ್ಲ. ನೋಡಿರಲ್ಲ, ಅದ್ರಿದೆ. ಮೂಲ ಸ್ವರೂಪದಲ್ಲಿ ಕಾಣೋದಿಲ್ಲ. ಎಣ್ಣೆ ತನ್ನ ಕಾಣುತ್ತೆ. ಅದಕ್ಕೆ ಹೇಳಿದ್ನ, ನೀವೆಲ್ಲ ಎಲ್ಲಿಯವರೆಗೆ ಈಗಿನ ಅಭಿವೃದ್ಧಿಗೆ ಒಂದು ಬಂದು ಇದಾಗಿದೆ ಅಂದ್ರೆ ನಿಮಗೆ ಗೊತ್ತಿಲ್ಲ. ಒಂದು ಮರದಲ್ಲಿ ಒಂದು ಸೊನೆ ಹಿಡಿಯುತ್ತೆ, ಅದಕ್ಕೊಂಚೂರು ಕೈ ಊರಲ್ಲಿ ಗಾಯ ಮಾಡ್ರೆ ಸಾಕು, ಈ ತರ ರಸ ಹಿಡಿಯುತ್ತೆ. ಆ ರಸವನ್ನು ಹಣದಲ್ಲಿ ಸಂಗ್ರಹಿಸಿದ್ರೆ ಅದೇ ಎಣ್ಣೆ. ಅದು ಎಣ್ಣೆ ಆಗತ್ತೆ. ಅದು ಎಣ್ಣೆ. ಗೊತ್ತಾಯ್ತಲ್ಲ? ಏನಕ್ಕೇನ ಪ್ರಕಾರ ನಡೆಯುವ ಕಾಲಡಿಗೆ ಕಾಲಿಗೆ ಹೊಡೆದು ಕಾಲಿಗೆ ಹೊಡೆದು ಕಾಲಿಗೆ ಹೊಡೆದಿಲ್ಲ, ಮುಗ್ಗರಿಸಿ ಬೀಳ್ತಾನೆ, ಒಂದು ಮರದ ಬುಡಕ್ಕೆ ತಲೆ ಹೊಡಿತದೆ, ಅಲ್ಲಿ ಗಾಯ ಆಗುತ್ತೆ ಮರದ ಬುಡದಲ್ಲಿ. ಆ ಎಣ್ಣೆ ಹಿಡಿಯುತ್ತೆ. ಎಣ್ಣೆ ಹಿಂದೆ ಇದು ಮೀಮಾಂಸಲ್ಲಿ ಇದೆ. ಇದು ಹೇಳ್ತಾನೆ, ಹೊಡ್ತಾನೆ ಇವ, ಯಾಕಂದ್ರೆ ನನಗೆ ನೋವಾಯ್ತು ಅಂತ ಹೇಳುವ ಮರುವಾದ್ರೂ ಇದೆಯಲ್ಲ ಅಂತೇಳಿ. ಅವನಿಗೆ ಯಾರಿಲ್ಲ. ಒಬ್ಬ ಏಕಾಂಗಿ ಸಂಚಾರ ಮಾಡ್ತಾ ಇರ್ತಾನೆ, ಕಾಲಡಿಗೆ ಬಿದ್ದಾಗ ಮರಕ್ತಾಗ ತಲೆ, ಇವನಿ ತಲೆ ಗಾಯ ಆಗಿಲ್ಲ, ಅದ್ರೊಂದು ಗಾಯ ಆಗಿ ಎಣ್ಣೆ ಹಿಡಿತದೆ. ಹೇಳ್ತಾನೆ ಇವನು,
ನನಗಾಗಿ ಅಳುವಂತ ಒಂದು ವ್ಯಕ್ತಿ ಇದೆ, ಆ ಮರ ವ್ಯಕ್ತಿ. ಒಂದು ವಸ್ತು ಇದೆ ನನಗಾಗಿ ಅಳುವಂತದ್ದು ಅಂತ ಹೇಳ್ತಾರೆ ಅವ್ರು. ಗೊತ್ತಾಯ್ತಲ್ಲ, ಆ ಎಣ್ಣೆ ಸಂಗ್ರಹಿಸಿದ್ರೆ ಎಣ್ಣೆ ಮಾಡೋದು ಬೇಡ, ಬೇಡ, ಅದೇ ದೀಪ ಹಚ್ಚುತ್ತೆ. ಅವ ಅದನ್ನ ಪರೀಕ್ಷೆ ಮಾಡ್ತಾನೆ, ಇದು ಏನು ನನ್ನ ತಲೆ ಹೊಡೆದಾಗ ಅದನ್ನ ಇಳಿತಲ್ಲ ಏನು. ಏನು ಈಗ ನಾವು ಈ ದಕ್ಷಿಣ ಭಾರತ ಭಾಗದಲ್ಲಿ ರಬ್ಬರ್ ಅಂತ ಬೆಳಿತೇವೆ, ಹೌದು, ಅದು ಬೆಂಕಿ ಹತ್ತುತ್ತೆ. ಆದ್ರೆ ಇದಕ್ಕಿಂತ ಶುದ್ಧವಾದ ಚೆನ್ನಾಗಿರುವ ಎಣ್ಣೆಯು ಬೇರೆ ಬೇರೆ ಕಡೆಗಳಲ್ಲಿ ಕಾಡುಗಳಲ್ಲಿ ಬೆಳೀತದೆ. ಆ ಗಿಡದ ಇದು ಅದನ್ನು ಸಂಗ್ರಹಿಸ್ತಾನೆ ಸ್ವಲ್ಪ ಸ್ವಲ್ಪ ಸಂಗ್ರಹಿಸಿದ ಮೇಲೆ ನಮ್ಗೆ ಅನಿಸುತ್ತೆ ಇದು ಏನೋ ಒಂದು ರೀತಿ ಉಪಯೋಗ ಬರಲೇಬೇಕಲ್ಲ ಅಂಥೇಳಿ ಅದನ್ನ ಒಂದು ಬತ್ತಿ ಮಾಡಿ ಬತ್ತಿ ಅದರಲ್ಲಿಟ್ಟು ಅದನ್ನ ಹಾಗೆಲ್ಲ ಈ ಬೆಂಚಿಗೆಲ್ಲ ಹೊರಗು ಬೆಂಕಿ ಉತ್ಪಾದನೆ ಮಾಡ್ತಾರೆ. ಗೊತ್ತಾಯ್ತಾ? ಬೆಂಕಿ ಹಚ್ಚಿ ನೋಡ್ತಾನೆ, ಬೆಂಕಿ ಹಚ್ಚಿದ್ರೆ ಹತ್ಕೊಂಡ್ಬಿಡುತ್ತದು, ಚೆನ್ನಾಗಿ ಉರಿಯುತ್ತೆ. ಹಚ್ಚಿದ್ದು ಸಂಗ್ರಹಿಸಿದ ಎಣ್ಣೆ ಒಂದು ಇಡೀ ಬೆಳಕು ಕೊಡುತ್ತೆ ರಾತ್ರಿ ಎಲ್ಲ. ಗೊತ್ತಾಯ್ತಾ? ಆಗ ಹೇಳ್ತಾನೆ ಇದು ಆರ್ಯ. ಇದು ಆರ್ಯ. ಸೊ ಮೊದಲು ಕಂಡಿದ್ದು ಆರ್ಯ, ಮೊದಲು ಘೋಷಣೆ ಆಗಿದ್ದು ಇದು ಆರ್ಯ ಆರ್ಯ ಅಂತ ಶುರುವಾದಲ್ಲಿ ಆ ಶಬ್ದ. ಅಂದ್ರೆ ಆ ಶಬ್ದ ಹೇಗೆ ಅಲ್ಲಿ ಉತ್ಪನ್ನ ಆಯ್ತು ಸ್ವಾಮೀಜಿ? ಆ ಒಂದು ಪ್ರಕ್ರಿಯೆ ಬೆಳಕಿಗೆ ಹೇಳಿದ್ದಲ್ಲ ಅವನು, ಬೆಳಕಿಗಲ್ಲ. ಗೊತ್ತಾಯ್ತಲ್ಲ? ಕಿತಮಿದಂ ಆರ್ಯ, ಯಾವ್ದಿದು ಆರ್ಯ? ಅದು ಆರ್ಯ ಇದೆ, ಬೆಳಕು ಕೊಡುತ್ತೆ. ಕಾಲ ಹಿಡಿದು ಪ್ರಶ್ನೆ ಇಲ್ಲಲ್ಲ, ಅಂದ್ರೆ ಅವ್ನು ಪ್ರಶ್ನಾರ್ಥಕವಾಗಿ ಕೇಳ್ತಾನಲ್ಲ. ಕೇಳ್ತಾನವನು. ಅಲ್ಲಿಗೆ ಆರ್ಯ ಶಬ್ದ ಮುಂಚೆ ಇತ್ತು, ಅದು ಬಳಕೆ ಅವನಿಗೆ ಗೊತ್ತಿದ್ರಿಂದ ಬಳಸ್ತಾನೆ. ಅವನು ಆಗ ಅನಿಸಿದಾಗ ಅವನು ಹೇಳೋದು ಇದು ಆರ್ಯ ಅಂತ. ಮುಂಚೆ ಶಬ್ದ ಇಲ್ಲ ಬಳಕೆಯಲ್ಲಿ, ಶಬ್ದ ಬಳಕೆಯಲ್ಲಿ ಇಲ್ಲ. ಇದಮಿದಂ ಯಾವ್ದು ಇವು ಅಂತ ಪ್ರಶ್ನೆ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಕಾಲಿಡುವ ಪ್ರಶ್ನೆ ಇಲ್ಲ, ಹೌದು, ಬೆಳಕಾಯ್ತಲ್ಲ. ಬೆಳಕಿಲ್ದಿದ್ದಾನೆ ಕಾಲಿಡಿಗಿದ್ದಾನೆ, ಕಾಲಿಡವಿದ್ದು. ಇದೊಂದು ಬೆಳಕಿದ್ರೆ ಇದನ್ನು ಬಳಸಕ್ಕೆ ನಾವು ಕಲ್ತ್ರೆ ಮುಂದೆ ಯಾವತ್ತೂ ಇಡುವ ಪ್ರಶ್ನೆ ಇಲ್ಲ, ಯಾರಿಗೂ ನೋವೇ ಇಲ್ಲ. ಗೊತ್ತಾನೆ? ಹಾಗಾದ್ರೆ ಇದು ಆರ್ಯ. ಈ ವಿಚಾರ, ಈ ಜ್ಞಾನ ಆರ್ಯ. ಬಟ್ ಬೆಳಕಿಟ್ಟು ನಡಿ. ಕಡೆಗೆ ಸುಭಾಷಿತದಲ್ಲಿ ಬಂತು ದೃಷ್ಟಿಪೂತಂ ಅಂದ್ರೆ ಕಣ್ಣಿಟ್ಟು ಕಾಲಿಡು. ಈಗೆಲ್ಲ ವಾಕ್ಯ ಸುಭಾಷಿತ ಬಂತು ಯಾಕೆ? ಆ ವಾಕ್ಯದ ಆಧಾರದಲ್ಲಿ ಅಂದ್ರೆ ಕಾಲು ಕೆಳಗೆ ಇಡಬೇಕಾದ್ರೆ ನೆಲದ ಮೇಲೆ ಇಡಬೇಕಾದ್ರೂ ಕಣ್ಣಿಡ ಮುಂಚೆ, ಅಲ್ಲಿ ಕಡೆ ಕಾಲಿಡು ಅಂತ. ಅಲ್ಲಿ ಸ್ವಲ್ಪ ಸ್ವಾಮೀಜಿ ಜ್ಞಾನ ಮೂಲದಲ್ಲೇ ಇದ್ದಂಗೆ ಕಾಣ ಚಿಂತನ ಅಲ್ವಾ? ಚಿಂತನ, ಜ್ಞಾನವಾದ ಚಿಂತನ. ಅದೇ ಅಷ್ಟು ಅದ್ಭುತವಾದ ಆರ್ಯ ಶಬ್ದ ಚಿಂತನ. ಕಡೆಗೆ ಏನೇನು ಇಲ್ಲಿ ಜಾತಿ ಹೊಡೆದಾಟ. ಅದು ಸಾಹಿತ್ಯಕಾರ ಸ್ವಲ್ಪ ಮುಂದೆ ಹಾಳು ಮಾಡ್ರು ಸ್ವಾಮೀಜಿ. ಅದೇ ಸಾಹಿತ್ಯಕಾರರು ಅವ್ರು ಬಳಸಿದ ರೀತಿ ಏನಾಗೋಯ್ತು? ಅಲ್ಲ, ಅವರು ಕರೆಕ್ಟ್ ಆಗಿ ಬಳಸಿದಾರ್ರಿ. ಹಾ, ಈ ಜನ ಅರ್ಥ ಮಾಡ್ಕೊಳ್ಳೋ ತಪ್ಪಾದ್ದು. ಅಂತೀರಾ? ನಾನು ಹೇಳಿದ್ನಲ್ಲ, ಕೌಸಲ್ಯಾನಂದ ವರ್ಧನ ಅವನ ಆರ್ಯ. ಯಾಕೆ? ಹೌದು, 59,000 ವರ್ಷ ಬದುಕಿದ್ರು ಆನಂದ ಅಂತ ಹೇಳೋದು ಏನು ಸಿಕ್ಕಿಲ್ಲ, ಹುಡ್ಕೊಂಡೇ ಹೋದವರು. ಹೌದಾ? ಆನಂದ ಸಿಕ್ಕಿದ ಅವರಿಗೆ. ಇಲ್ಲ ಅವ್ರ ಕಡೆಗೆ ರಾಮ ಎನ್ನುವ ಆನಂದ ಸಿಕ್ಕಿದ್ರಿಂದ ಮಗು ಆರ್ಯವಾದದ್ದು. ಅದಕ್ಕೆ ಕೌಸಲ್ಯಗೆ ಆನಂದ ವರ್ಧನ ಆರ್ಯ. ಆ ರೀತಿ ಅರ್ಥದಲ್ಲಿ ಬಳಕೆ ಆದ್ದಲ್ಲ. ಇದಕ್ಕೆ ಏನು ಅರ್ಥ ಮಾಡಿದ್ರೆ ಏನು ನೋಡೋದಾಯ್ತು. ಅಲ್ಲಿ ರಾಮ ಆರ್ಯ ಅಲ್ಲ, ರಾಮ ಮಗುವಾಗಿ ಆಡಿದ್ನಲ್ಲ ಆ ಆಟ, ಅದು ಯಾವ್ದು ಹೇಳಿ? ಆಟಕ್ಕೆ ಹೆಸರಿಲ್ಲ, ಆಟಕ್ಕೆ ನಾಮಕರಣ ಮಾಡೋಕೆ ಬರೋದಿಲ್ಲ, ಆದ್ರೆ ಅದು ಆರ್ಯ.